ಸೊ ಇವಾಗಿನ ಕಾಲದ ಜನಗಳು ಏನು ಯೋಚನೆ ಮಾಡ್ತಾರಪ್ಪ ಅಂದರೆ, ಸೊ ಅವ್ರಿಗೆ ಕಾರು ಓಡ್ಸೋಕ್ಕೆ ಈಸಿಯಾಗಿರಬೇಕು. ಬಟ್ ಆವಾಗಿನ ಕಾಲದ ಜನಗಳು ಪ್ರಾಕ್ಟಿಕಾಲಿಟಿ ಯೋಚನೆ ಮಾಡ್ತಿದ್ರು. ಸೊ ನಾವು ಕಾರ್ ತಗೊತಿರೋದು ಏನಕ್ಕೆ, ಆ ಕಾರಿಂದ ನಮಗೇನು ಉಪಯೋಗ. ಸೊ ಅವ್ರು ಆ ರೀತಿ ಯೋಚನೆ ಮಾಡ್ತಿದ್ರು. ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡೋರು ಕೂಡ ಅದೇ ಆ್ಯಂಗಲಿಂದ ಯೋಚನೆ ಮಾಡಿ ಕಾರ್ಗಳನ್ನ ಡಿಸೈನ್ ಮಾಡಿ ಮಾರ್ಕೆಟ್ಗೆ ತರ್ತಿದ್ರು. ಹೊಸ ಕಾರ್ ಏನಕ್ಕೆ ತಗೊಳ್ಳಿಲ್ಲ ಅಂತಲೂ ಕೇಳ್ಬೋದು. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನನ್ನ ಹತ್ರ ಇದ್ದಿದ್ದು 2 ಆಪ್ಷನ್ ಅವತ್ತು, ಟಾಟಾ ನ್ಯಾನೋ ಮತ್ತು ಇದು ಒಂದು ಮಾರುತಿ ಝೆನ್ ಒಂದು. ಈ ಕಾರ್ನ ಚೂಸ್ ಮಾಡಬೇಕಾಗಿ ಬಂತು. ಮೈಸೂರಲ್ಲಿ ತೊಗೊಂಡಿದ್ದೆ ಆ್ಯಕ್ಚುಲಿ ಈ ಕಾರು. ಸೊ ಪ್ರೈಸೆಲ್ಲ ಡಿಸ್ಕ್ಲೋಸ್ ಮಾಡೋದು ಬೇಡ. ಕೆಲವೊಬ್ಬರಿಗೆ ಕಮ್ಮಿ ಅನಿಸ್ಬೋದು, ಕೆಲವೊಬ್ಬರಿಗೆ ಜಾಸ್ತಿ ಅನಿಸ್ಬೋದು. ಸೊ ನಿಮಗೆ ಈ ಕಾರ್ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಏನಂದರೆ, ನಾವು ಈ ಕಾರಲ್ಲಿ ಮಂತ್ರಾಲಯವರೆಗೂ ಹೋಗಿ ಬಂದಿದ್ವಿ. ಐ ಥಿಂಕ್ ಲಾಸ್ಟ್ ಜನವರಿಯಲ್ಲಿ ಅನಿಸುತ್ತೆ. ಇದೇ ಕಾರಲ್ಲಿ ನಾವು 5 ಜನ ಮಂತ್ರಾಲಯಕ್ಕೆ ಹೋಗಿದ್ವಿ. ಅದು ಅವಾಗ ತಾನೇ ಕಾರ್ ಕಲ್ತಿದ್ದೆ ನಾನು. 1 ತಿಂಗಳಾಗಿತ್ತೇನೋ ಕಾರ್ ಕಲಿತು.